ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಇಲ್ಲದ್ರೆ ಗುಂಡಿನ ಸದ್ದು ಕೇಳಿದೆ ಕಾಮ ಪಿಸಾಚಿಗಳ ಎದೆಯಲ್ಲಿ ಹುಬ್ಬಳ್ಳಿಯ ಪೊಲೀಸರು ನಡಕ ಹುಟ್ಟಿಸಿದರೆ ಕಾಮ ಪಿಸಾಚಿಗಳಿಗೆ ಅಂದರೆ ಯಾವ ಮಟ್ಟಿಗೆ ಅಂತಂದರೆ ನಿನ್ನೆ ಓರ್ವ ಬಾಲಕಿಯನ್ನು ಕೊಂದು ಇಲ್ಲಿ ಅಂದರೆ ಪರಾರಿ ಏನು ಆಗ್ತಾ ಇದ್ದ ಇಲ್ಲಿ ಬಿಹಾರ ಮೂಲದ ಯುವಕನಿಗೆ ಒಂದು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಅವಳಿ ನಗರದ ಪೊಲೀಸರು ಮಾಡಿದ್ರು. ನಿನ್ನೆ ಇಡೀ ದಿನ ಕಾರ್ಯಾಚರಣೆ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ನಿನ್ನೆ ಏನು ಎನ್ಕೌಂಟರ್ ಆಯಿತು, ಏನು ಆ ಹಂತಕರನ್ನು ಹುಬ್ಬಳ್ಳಿಯ ಪೊಲೀಸರು ಹೊಡೆದುರುಳಿಸಿದ್ರು ಆ ಜಾಗದಲ್ಲಿ ನಾನಿದ್ದೀನಿ. ಈಗ ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಇದೇ ಒಂದು ವಾಹನದಲ್ಲಿ ಆತನನ್ನ ಕರೆದುಕೊಂಡು ಬಂದಿರ್ತಾರೆ. ಏನು ರಿತೇಶ್ ಕುಮಾರ್, ಬಿಹಾರದ ರಿತೇಶ್ ಮೂಲದ ಏನಿರ್ತಾನೆ ಆ ರಿತೇಶ್ ಕುಮಾರ್ ಇಲ್ಲೇ ಬಂದು ಇರ್ತಾನೆ. ಅವನನ್ನ ಕರೆದುಕೊಂಡು ಬರುವಂತಹ ಸಮಯದಲ್ಲಿ ಇಲ್ಲಿ ಅಂತಂದ್ರೆ ಈ ಜಾಗವನ್ನು ತೋರಿಸ್ಕೊಡ್ತೀನಿ ಅಂತೇಳಿ ಹುಬ್ಬಳ್ಳಿಯ ಪೊಲೀಸರಿಗೆ ಮೊದಲಿಗೆ ಈತ ಹೇಳಿರ್ತಾನೆ. ಅಶೋಕನಗರ ಪೊಲೀಸ್ ಠಾಣೆಯ PSI ಇಲ್ಲಿ ಅನ್ನಪೂರ್ಣ ಮತ್ತು ಇಲ್ಲಿರುವಂತಹ ಯಶವಂತ್ ಮತ್ತು ವೀರೇಶ್ ಅವರು ಎಲ್ಲರೂ ಸಹ ಇಲ್ಲಿ ಅಂತಂದ್ರೆ ಬಂದಿರುವಂತಹ ಸಮಯದಲ್ಲಿ ಪೊಲೀಸರು ವಾಹನದ ಮೇಲೆ ಈತ ಅಂತಂದ್ರೆ ಆ ಹಂತಕ ರಿತೇಶ್ ಕುಮಾರ್ ಕಲ್ಲು ತೂರಾಟ ಮಾಡ್ತಾನೆ. ಕಲ್ಲು ತೂರಾಟ ಮಾಡಿ ನಂತರ ಇಲ್ಲಿ ಅಂತಾರೆ ಆ ಪೊಲೀಸರು ಮೇಲೂ ಸಹ ಈತ ಕಲ್ಲು ತೂರಾಟ ಮಾಡಿ ಇಲ್ಲಿಂದ ಪರಾರಿ ಆಗಲು ಯತ್ನಿಸ್ತಾನೆ. ನಂತರ ಇಲ್ಲಿ ಅಂತಾರೆ ಅಂದ್ರೆ ಪ್ರಮುಖವಾಗಿ ನೋಡಿದಾಗ ಬೆಳಿಗ್ಗೆ 11 ಗಂಟೆಯ ಸುಮಾರಿಗೆ ಇಲ್ಲಿ ಅಂತಾರೆ ಆ ಬಾಲಕಿ ಅಂದರೆ 5 ವರ್ಷದ ಬಾಲಕಿಯನ್ನ ಅಪಹರಿಸ್ತಾನೆ. ಅಪಹರಿಸಿ ಅಲ್ಲೇ ಇರುವಂತಹ ಒಂದು ಪಕ್ಕದ ಶೆಡ್ನಲ್ಲಿ ಅವಳನ್ನ ಕತ್ತು ಹುಸುಕಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರ ಇಲ್ಲಿ ಅಶೋಕನಗರ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ, ಇಲ್ಲಿ ಹುಡುಗಿಯನ್ನ ಅಪಹರಣ ಮಾಡಿದ್ದಾನೆ ಮತ್ತು ಕೊಲೆ ಮಾಡಿ ಬಿಸಾಕಿ ಹೋಗಿದ್ದಾನೆ. ಅಂದ್ರೆ ಅಶೋಕನಗರ ಪೊಲೀಸರು ಸ್ಥಳಕ್ಕೆ ಹೋದಾಗ ಇಲ್ಲಿ ಅಂದ್ರೆ ಆತ ಏನು ಪರಾರಿ ಆಗಿರ್ತಾನೆ ಆತನನ್ನ ಮೊದಲಿಗೆ ಇಲ್ಲಿ ಬಂಧಿಸುವಂತಹ ಕೆಲಸವನ್ನ ಮಾಡಿದ್ರೆ ಕೆಲಸ ಮಾಡಿ ಅವನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಬೇಕು ಅಂತೇಳಿ ಇದೇ ಒಂದು ರಾಯನಾಳ ಬಳಿ ಇರುವಂತಹ ಒಂದು ಬೈಪಾಸ್ ಬಳಿ ಇರುವಂತಹ ಒಂದು ಜಾಗ ಇರುತ್ತೆ. ಆತ ಏನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ ಅಂತೇಳಿ ಪೊಲೀಸರನ್ನ ಕರೆದುಕೊಂಡು ಬಂದಿರ್ತಾನೆ. ಆ ಜಾಗಕ್ಕೆ ಇಲ್ಲಿ ಅಂತಾರೆ ಪೊಲೀಸರು ಅವನ ಹೆಚ್ಚಿನ ಮಾಹಿತಿ ಮತ್ತು ಆರೋಪಿಯನ್ನು ಹಿನ್ನೆಲೆಯನ್ನ ಕಲೆ ಹಾಕಲಿಕ್ಕೆ ಈ ಒಂದು ಜಾಗಕ್ಕೆ ಕರೆದುಕೊಂಡು ಬರ್ತಾರೆ. ಆ ಕರೆದುಕೊಂಡು ಬಂದಂತಹ ಸಮಯದಲ್ಲಿ ಮೊದಲಿಗೆ ಆತ ಪೊಲೀಸ್ ವಾಹನದ ಮೇಲೆ ಕಲ್ಲು ತೂರಾಟ ಮಾಡ್ತಾನೆ. ನಂತರ ಅಲ್ಲೇ ಇರುವಂತಹ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಇಲ್ಲಿ ಅಂತ ಕಲ್ಲು ತೂರಾಟಕ್ಕೆ ಯತ್ನಿಸ್ತಾನೆ. ಕಲ್ಲು ತೂರಾಟ ಸಹ ಇಲ್ಲಿ ಅಂತ ಮಾಡ್ತಾರೆ. ಈ ಘಟನೆಯಲ್ಲಿ ಇಬ್ಬರು PCಗಳು ಅಂದ್ರೆ ಯಶವಂತ್ ಮತ್ತು ವೀರೇಶ್ ಗಾಯಗೊಂಡ್ರೆ ಇಲ್ಲಿ ಇನ್ನೋರು ಏನು PSI ಏನಿದ್ದಾರೆ ಆ PSI ಅನ್ನಪೂರ್ಣ ಅಂತೇಳಿ ಅವ್ರಿಗೂ ಸಹ ಇಲ್ಲಿ ಅಂತ ಗಾಯಗಳಾಗಿವೆ. ಅವರು ತಪ್ಪಿಸಿಕೊಂಡು ಹೋಗುವಂತಹ ಸಮಯದಲ್ಲಿ ಮತ್ತು ಪೊಲೀಸರು ಹಲ್ಲೆ ಮಾಡುವಂತಹ ಎಲ್ಲ ದೃಶ್ಯ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಪ್ರಮುಖವಾಗಿ ಇಲ್ಲಿ ನೋಡಿದಾಗ ಇಲ್ಲಿ ಅಂದರೆ ಅವರು ಎದೆಯ ಮೇಲೆ ಹಾಕಿಕೊಂಡಿರುವಂತಹ ಸ್ಟಾರ್ಗಳಾದರೆ ಇನ್ನೊಂದು ಕಡೆ ಅಂತಾರೆ ಅವರ ನೇಮ್ ಪ್ಲೇಟ್ ಯಾವ PSI ಅನ್ನಪೂರ್ಣ ಅವರು ಬಳಸಿರುವಂತಹ ಏನು ತಮ್ಮ ಎದೆಯ ಮೇಲೆ ಹಾಕಿಕೊಳ್ಳುವಂತಹ ಒಂದು ನೇಮ್ ಪ್ಲೇಟ್ ಇದು. ನಂತರ ಇಲ್ಲಿ ಏನೋ ಅವರೇ ಉಪಯೋಗಿಸ್ಕೊಳ್ಳುವಂತಹ ಒಂದು ವಾಕಿ ಸಹ ಇಲ್ಲಿ ಅಂದರೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ನಂತರ ಅವನು ಏನು ಹಂತಕ ಏನಿದ್ರೆ ಹಂತಕ PSI ಮೇಲೂ ಸಹ ಇಲ್ಲಿ ಅಂದರೆ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡುವಂತಹ ಸಮಯದಲ್ಲಿ ಅವರು ಮೊದಲಿಗೆ ಇಲ್ಲಿ ಅಂತಾರೆ ಗಾಳಿಯಲ್ಲಿ 3 ಬಾರಿ ಅಂತಾರೆ ಗುಂಡನ್ನ ಇಲ್ಲಿ ಅಂತಾರೆ ಹಾರಿಸ್ತಾರೆ. ಆದರೂ ಸಹ ಇಲ್ಲಿ ಅಂತಾರೆ ಹಂತಕ ಇವರ ಹತೋಟಿಗೆ ಸಿಗುವುದಿಲ್ಲ. ಮತ್ತೆ ಕಲ್ಲು ತೂರಾಟ ಇಲ್ಲಿ ಮಾಡಲಿಕ್ಕೆ ಮುಂದಾಗ್ತಾನೆ. ಅವಾಗ ಏನು ಗಾಳಿಯಲ್ಲಿ ಏನು ಗುಂಡು ಹಾರಿಸ್ತಾರೆ ಆ ಗುಂಡು ಹಾಕಿದಂತಹ ಏನು ಪಿಸ್ತೂಲ್ ಒಳಗಿಸಬಳುವಂತಹ ಇಲ್ಲಿ ಏನು ಗುಂಡುಗಳಿದಾವೆ ಅವುಗಳನ್ನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಇದು ನಂತರ ಇಲ್ಲಿ ಅಂತಾರೆ ಒಟ್ಟು 3 ಬಾರಿ ಏನು ಗುಂಡು ಹಾರಿಸ್ತಾರೆ. ಆ ಗುಂಡು ಈಗಾಗಲೇ ಅಂತಂದರೆ ನೋಡಿದಾಗ 3 ಗುಂಡು ಗಾಳಿಯಲ್ಲಿ ಹಾರಿಸ್ತಾರೆ. 1 ಗುಂಡು ಆತ ಏನು ಓಡಿ ಹೋಗುವಂತಹ ಸಮಯದಲ್ಲಿ ಕಾಲಿಗೆ ಹೊಡಿತಾರೆ. ಆ ಕಾಲಿಗೆ ಹೊಡೆದ್ರು ಸಹ ಆತ ಮತ್ತೆ ಇಲ್ಲಿ ಓಡಿ ಹೋಗಲು ಯತ್ನಿಸಿದಾಗ ಇದೇ ಒಂದು ಅನ್ನಪೂರ್ಣ ಏನು PSI ಏನಿರ್ತಾರೆ ಅವರು ಆತನ ಬೆನ್ನಿಗೆ ಇಲ್ಲಿ ಅಂತಾರೆ ಗುಂಡು ಹೊಡಿತಾರೆ. ಆ ಗುಂಡು ಹೊಡೆದಂತಹ ಸಮಯದಲ್ಲಿ ತೀವ್ರ ರಕ್ತಸ್ರಾವ ಆಗುತ್ತೆ. ರಕ್ತಸ್ರಾವಗೊಂಡ ನಂತರ ಆತನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕರಾಗದೆ ಹಂತಕ ರಿತೇಶ್ ಕುಮಾರ್ ಇಲ್ಲಿ ಅಂತಾರೆ ಸಾವನ್ನಪ್ತಾನೆ. ಇದನ್ನೆಲ್ಲವನ್ನೂ ನೋಡಿದಾಗ ಅಂದರೆ ಯಾವ ರೀತಿ ನಿನ್ನೆ ಕಾರ್ಯಾಚರಣೆ ಇತ್ತು ಅನ್ನೋದ್ರ ಬಗ್ಗೆ ಬೆಳಗ್ಗೆ ಅಂದರೆ ನಿನ್ನೆ ಬೆಳಿಗ್ಗೆ 11 ಗಂಟೆಗೆ ಆದಂತಹ ದೃಶ್ಯ ಇಲ್ಲಿ ಅಂದರೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸಾಕಷ್ಟು ಇಲ್ಲಿ ಅಂತ ಹೋರಾಟದ ಸ್ವರೂಪ ಪಡೆದುಕೊಡುತ್ತೆ. ಹುಬ್ಬಳ್ಳಿಯ 4 ದಿಕ್ಕುಗಳಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳಿರ್ಬೋದು, ದಲಿತ ಪರ ಸಂಘಟನೆಗಳಿರ್ಬೋದು ಮತ್ತು ಪಕ್ಷಾತೀತವಾಗಿ ಇಲ್ಲಿ ಅಂತಂದರೆ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಯಾವ ಬಾಲಕಿ ಇಲ್ಲಿ ಅಂತ ಮೃತ ಹೊಂದಿರ್ತಾಳೆ, ಸಾವನ್ನಪ್ಪಿರ್ತಾಳೆ, ಅವಳ ಸಾವಿಗೆ ನ್ಯಾಯ ಆಗಬೇಕು ಅಂತೇಳಿ ಇಲ್ಲಿ ಅಂತಾರೆ ಪೊಲೀಸ್ ಠಾಣೆಯ ಮುಂದುಗಡೆ ಚೆನ್ನಮ್ಮ ಸುರ್ಕಲ್ ಮತ್ತು ಇಲ್ಲಿ ಅಂತಾರೆ ಕಿಮ್ಸ್ ಮುಂಭಾಗ ಮತ್ತು ಶವಾಗಾರದ ಮುಂದೆ ಇಲ್ಲಿ ಅಂತಾರೆ ಪ್ರತಿಭಟನೆ ಮಾಡಲು ಮುಂದಾಗ್ತಾರೆ. ಆದರೆ 6:30 ಸುಮಾರಿಗೆ ಈತ ಹಂತಕ ಏನಿದೆ ಹಂತಕನ ಹೆಚ್ಚಿನ ಮಾಹಿತಿ ಕಲೆ ಹಾಕುವಂತಹ
ಸಮಯದಲ್ಲಿ ಇಲ್ಲಿ ಎನ್ಕೌಂಟರ್ ಆಗಿದೆ. ಎನ್ಕೌಂಟರ್ ಆದಂಥ ಸಮಯದಲ್ಲಿ ಇಲ್ಲಿ ಅಂದರೆ ಮೊದಲೇ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ, ನಂತರ ಆತನಿಗೆ ಇಲ್ಲಿ ಅಂದರೆ ಹೆಡಿಮುರು ಕಟ್ಟುವಂಥ ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಮಾಡ್ತಾರೆ. ಅಂದರೆ ಒಟ್ಟಾರೆ ನಿನ್ನೆ ಕಾರ್ಯಾಚರಣೆ ನೋಡಿದಾಗ ಇಲ್ಲಿ ಅಂದರೆ ಯಾವ ಕಾಮ ಪಿಸಾಚಿಗಳು ಬೈದಲ್ಲಿ ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಭಯ ಇರ್ತಿಲ್ಲ. ಅಂತಹ ಭಯ ಇವತ್ತು ಹುಬ್ಬಳ್ಳಿಯ ಪೊಲೀಸರು ಮಾಡಿದರೆ ಅದು ಯಾವ ಮಟ್ಟಿಗೆ ಅಂತಂದರೆ ಬಿಹಾರದ ಮೂಲದ ಹಂತಕ ಹಿಡಿದ ನಿತೀಶ್ ಕುಮಾರ್ಗೆ ಹೆಡೆಮುರು ಕಟ್ಟುವ ಮುಖಾಂತರ ಅವಳಿ ನಗರದ ಪೊಲೀಸರು ಒಂದು ಎಚ್ಚರಿಕೆ ಸಂದೇಶವನ್ನು ಇವತ್ತು ರವಾನೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, T5 ಹುಬ್ಬಳ್ಳಿ. ಆಫೀಸರ್ದೆಲ್ಲ ಬರ್ಬೇಕಂದ್ರೆ ಇನ್ನೂ ಒಂದು ತಾಸು 2 ತಾಸು ಅಂದ್ರೆ ಇಲ್ಲಿ ಬಿಡ್ರಿ ಅವ್ನು ಮಾಡ್ತೀರಿ. ಓ ನಿಮ್ದು
ವಾಕಿ ಸರ್. ಹಿಂಗೆ ಮಾಡಿರಿ, ಒಂದು ನಿಮಿಷ ಕೊಡ್ರಿ ಬರ್ತೀವಿ ಕ್ಯಾಮ್ರಾ, ಒಂದು ನಿಮಿಷ ಕೊಡ್ರಿ. ಸ್ವಲ್ಪ ಕೊಂಡ್ಬಿಟ್ರೆ ಸಾಕು. ತೋರಿಸ್ಬೇಡ, ಗುಂಡು ತೋರಿಸ. ಯಾರು ಬರೋದು ವಾರ್ತೆ ಮುಗಿಸ್ಬಿಡೋಲ್ಲ, ನಮ್ಮ ಒಳಗೆ ಬಿಡೋದಿಲ್ಲ, ಸಮಸ್ಯೆ ಅದು ಹಿಂಗೆಲ್ಲ. ಸರ್ಕಾರ 5 ವರ್ಷ ಸಾಹೇಬ್ರೆ, ಸಿಬ್ಬಂದಿ ಕ್ಲೀನ್ ಮಾಡ್ಬೇಕ. ನಮ್ಮ ಯಾರು ಏನ್ ಮಾಡೋದು ಬೇಡ. ಸರ್ಕಾರ 5 ವರ್ಷ ಸಾಹೇಬ್ರೆ, ಸಿಬ್ಬಂದಿ ಕ್ಲೀನ್ ಮಾಡ್ಬೇಕ. ನಮ್ಮ ಯಾರು ಏನ್ ಮಾಡೋದು ಬೇಡ.